ಅದೊಂದು ಅದ್ಭುತವಾದ ಹೇಳದ್ನಲ್ಲ, ಎಂಥ ಕ್ಯಾರೆಕ್ಟ್ರು. ಒಬ್ಬರೇ ಕೂತ್ಕೊಂಡು ಬಾ ಏನು ಹೇಳ್ತೀಯ ಹಾಕ್ತೀಯ ಆಸಿಡ್ ಹಾಕು ಅಂಥ ಕ್ಯಾರೆಕ್ಟ್ರ್ ಅವರು. ಆಮೇಲೆ ಅವರಲ್ಲಿ ಇದ್ದಂಥ ಒಂದು ಅದ್ಭುತವಾದ ಗುಣ ಅಂದರೆ ತಾಳ್ಮೆ. ನಾವೆಲ್ಲ ಹೇಳ್ತೀವಲ್ಲ ಹಾಲಿವುಡ್ಡಲ್ಲಿ ಆ ಥರ ಪ್ಲ್ಯಾನಿಂಗ್ ಮಾಡ್ತಾರೆ, ಈ ಥರ ಪ್ಲ್ಯಾನಿಂಗ್ ಮಾಡ್ತಾರೆ ಅಂತ. ನಾವು ನಿಜವಾಗ್ಲೂ ಅದನ್ನು ಅವರು ಕಲ್ತಿದ್ದಂದ್ರೆ ಅದೊಂದೇ. ಸ್ಕ್ರಿಪ್ಟು 1 year ತೊಗೊಳೋರು, ಆಮೇಲೆ 1 year ಪ್ಲ್ಯಾನಿಂಗ್ ಮಾಡೋರು. ಅಂದರೆ ಯಾವ ಟೈಮಲ್ಲಿ ಏನು ಶೂಟಿಂಗು, ಯಾವ ಥರ ಶೂಟಿಂಗು, ಏನೇನು ಯೂಸ್ ಮಾಡ್ತೀವಿ, ಒಂದೊಂದು ಶಾರ್ಟು ಎಡಿಟೆಡ್ ಲೆಂತ್ ಬರೆಯೋರು. ಅಂದರೆ ಸ್ಕ್ರಿಪ್ಟಲ್ಲಿ ಎಡಿಟಿಂಗ್ ನೋಡಿದ್ದೀರಾ, ಸ್ಕ್ರಿಪ್ಟೇ ಒಂದೊಂದು ಡೈಲಾಗ್ ಇಷ್ಟು ಉದ್ದ ಇದೆ, ಅದು ಎಷ್ಟು ಕ್ರ್ಯಾಕ್ ಮಾಡಬೇಕು, ಎಷ್ಟಿದ್ರೆ ಚೆನ್ನಾಗಿರುತ್ತೆ. ಪ್ರತಿಯೊಂದು ಶಾರ್ಟ್ನೂ ಕೂಡ ಪ್ರತಿಯೊಂದು ಡಿಸ್ಕಸ್ ಮಾಡೋರು ನಮ್ಮ ಹತ್ರ ಕೂತ್ಕೊಂಡು. ಒಂದೊಂದು ಶಾರ್ಟ್ನೂ ಕೂಡ ಅವ್ರು ಹೇಳ್ತೀನಿ, ನಾನು ಹೇಳ್ಕೊಡಲ್ಲ, ನಿನಗೆ ತಾಕತ್ತಿದ್ರೆ ಕಲ್ತ್ಕೊ ನೀನು ಅಂತ. ಅಲ್ಲಿ ಹೇಳ್ಕೊಡೋದೇನು, ಅವ್ರ ಜೊತೆ ಕೂತ್ರೇನೆ ಅಷ್ಟು ತಲೆ ಒಳಗೆ ಬರೋದು, ಹಂಗೆ ಬರೋದು. ಅವ್ರ ಜೊತೆ ಅವ್ರ ಮುಂದೆ ಕೂತ್ರೆ ನನ್ನ ಪ್ರಪಂಚನೇ ಕೂತಂಗೆ. ಅವ್ರ ಮುಂದೆ ಕೂತಾಗ ಅವ್ರನ್ನ ಒಪ್ಸಿದ್ರೆ ಸಾಕು ನನಗೆ. ಆ ಥರ ಒಂದು ನಮ್ಮ ಸಂಬಂಧ ಅವ್ರ ಜೊತೇಲಿ ತುಂಬ ಏನು ಹೇಳಿ, ಅದು ಅಂಥ ಗುರುಕುಲಗಳು ಬೇಕು ಇವಾಗ ಇಂಡಸ್ಟ್ರಿಗೆ. ಆ ಥರ ಗುರುಕುಲ ಇದೆಯಲ್ಲ, ಅಲ್ಲಿ ನಾವು ಬರೀ ಏನು ಅಸಿಸ್ಟೆಂಟ್ ಡೈರೆಕ್ಟ್ರ್ ಅಲ್ಲ, ನಾವೇ ಆರ್ಟ್ ಡೈರೆಕ್ಟ್ರು, ಕಾಸ್ಟ್ಯೂಮು ಎಲ್ಲ ಪ್ರತಿ ಒಂದು ಕೂಡ ಇನ್ವಾಲ್ವ್ ಮಾಡಿಸೋರು. ಅಂದರೆ ಅಂಥ ಒಂದು ಗುರುಕುಲ ಅದು. ಅದಕ್ಕೆ ನೋಡಿ ಎಂತೆಂಥವ್ರು ಬಂದರೆ ಅಲ್ಲಿಂದ, ದೇಸಾಯಿ ಅವರು, ಮನೋಹರ್ ಅವರು, ಸುರೇಶ್ ಹೆಬ್ಳಿಕರ್ ಅವರು, ಆ ಟೈಮಲ್ಲಿ ಅವರು ಮಾಡಿದ ಅಪರಿಚಿತ ಅಂಥ ಅದ್ಭುತ. ಎದ್ದು ಕ್ಲಾಪ್ಸ್ ಹೊಡೆದ್ಬಿಡಿ ಅಂಥ ಪಿಕ್ಚರ್. ಫಸ್ಟ್ ಟೈಮ್ ಮಾತ್ರ ಸಸ್ಪೆನ್ಸ್ ಹಾರರ್ ಸಿನಿಮಾ ಮಾಡಿದವರು. ಅದಾದಮೇಲೆ ಕಂಪ್ಲೀಟ್ಲಿ ಜಾನರ್ ಶಿಫ್ಟು, ಕಾಮಿಡಿ. ಆಮೇಲೆ ಅನುಭವ ಮರೆಯೋಕ್ಕೆ ಸಾಧ್ಯನೇ ಯಾರ ಕೈಲಾರ. ಗ್ರೇಟ್ ನಿಜವಾಡು. ಆ ಥರ ಒಬ್ಬರು ತನ್ನನ್ನು ತಾನೇ ಹೀರೋ ಆಗಿ, ಡೈರೆಕ್ಟರ್ ಆಗಿ ಲಾಂಚ್ ಮಾಡ್ಕೊಂಡು ಅಂಥ ಸೂಪರ್ ಡೂಪರ್ ಇಟ್ಕೊಟ್ಟು ಏನು ಹೇಳಿ, ಇಡೀ ಇಂಡಸ್ಟ್ರಿ ಬೇರೆ ಇದ್ರೆ ಕಾಶಿನಾಥ್ ಇಂಡಸ್ಟ್ರಿನೇ ಬೇರೆ ಇತ್ತು. ಆ ಥರ ನೀನು ಡೈರೆಕ್ಷನ್ ಏನು ಇಂಟ್ರೆಸ್ಟ್ ಇಲ್ಲೇನಪ್ಪ? ನೀವು ಟ್ರೈನ್ ಮಾಡಿದ್ರೆ ಅವರು ಆಗ್ಬಹುದು ಇರ್ಬೇಕಲ್ಲ, ನೀನು ಒಳಗಡೆ ಬ್ಲಡ್ಡಲ್ಲೇ ಇರಬೇಕಲ್ಲ ಅದು. ಇಲ್ಲ, ಎಲ್ಲರೂ ಹೇಳ್ತಾರೆ ಬ್ಲಡ್ಡಲ್ಲಿ ಅಂತ, ಬಟ್ ನನಗೆ ಅಷ್ಟು ಏನು ಗೊತ್ತಿಲ್ಲ. ಡೈರೆಕ್ಷನ್ ಮೇಲೆ ಅಷ್ಟು ಇದು ಬಂದಿಲ್ಲ, ಆ್ಯಕ್ಟಿಂಗ್ ಮೇಲೆ ಬಂದಷ್ಟು. ಇಲ್ಲಪ್ಪ, ಮಾಡು ನಿಜವಾಡ. ನೀನು ಆ್ಯಕ್ಟ್ರಾಗೆ ಎಕ್ಸ್ಟ್ರಾಡಿನರಿ. ನೀನು ಅಷ್ಟು ಚೆನ್ನಾಗಿ ಮಾಡ್ತಿದ್ಯಾ, ಮಾಡು, ಖಂಡಿತ ಅದನ್ನೇ ಮಾಡು. ಒಳ್ಳೇದಾಗಲಿ ನೀವೆಲ್ಲರಿಗೂ. ಥ್ಯಾಂಕ್ ಯು.